ರಾಜ್ಯ ರಾಜಕಾರಣದಲ್ಲಿ ಕುಚಿಕು ಗೆಳೆಯರಾಗಿದ್ದಂತಹ ರೆಡ್ಡಿ ರಾಮುಲು ಮನಸ್ತಾಪದ ವಿಚಾರ, ನಂತರ ಪ್ರೆಸ್ ಮೀಟ್ ಮಾಡಿ ಒಬ್ರಿಗೊಬ್ರು ಬೈಕೊಂಡಿದ್ದು, ಆಮೇಲೆ ಅಕ್ಕಪಕ್ಕ ಮನೆ ಇದ್ರು ಕೂಡ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ ವಿಚಾರ ಎಲ್ಲ ಜನ ನೋಡಿದ್ದಾರೆ. ಈಗ ಇವರಿಬ್ರು ಒಂದಾಗಿದ್ದಾರಂತೆ. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ನಾವಿಬ್ರು ಒಂದೇ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಸಂಘಟನೆಗೆ ಲಾಭ ಆಗುತ್ತಾ ಅಥವಾ ಇದು ಕೇವಲ ತೋರ್ಪಡಿಕೆಯ ಪ್ರಯತ್ನವಾ? ಒಂದು ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದ್ವೇಷ ಮರೆತು ಒಂದಾದ ರೆಡ್ಡಿ ರಾಮುಲು, ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಗೆಳೆಯರು. ವಿಜೇಂದ್ರ ನೇತೃತ್ವದ ಸಂಘಟನಾತ್ಮಕ ಸಭೆಯಲ್ಲಿ ಭಾಗಿ. ಒಂದು ಕಾಲದಲ್ಲಿ ಕೃಷ್ಣ ಅರ್ಜುನನ ತರಹ ಬಿಜೆಪಿ ಪಕ್ಷಕ್ಕೆ ದುಡಿದವರು ಶ್ರೀರಾಮುಲು, ಜನಾರ್ದನ ರೆಡ್ಡಿ. ಅಣ್ಣ ತಮ್ಮಂದಿರಂತೆ ಇದ್ದ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿ ದೂರಾಗಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಇಬ್ಬರ ವೈಮನಸ್ಸು ಚರ್ಚೆಯಾಗಿತ್ತು. ಇಬ್ಬರ ನಡುವೆ ಸಂಧಾನ ಮಾಡಲು ರಾಜ್ಯ ಬಿಜೆಪಿ ನಾಯಕರು ಪ್ರಯತ್ನ ಮಾಡಿದ್ರು. ಕೊನೆಗೂ ಇಬ್ಬರು ನಾಯಕರು ಎಲ್ಲ ವೈಮನಸ್ಸು ಮರೆತು ಒಂದಾಗಿದ್ದಾರೆ. ಅದಕ್ಕೆ ಸಾಕ್ಷಿ ಸಂಘಟನಾತ್ಮಕ ಸಭೆ. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಪ್ರಮುಖರ ಸಂಘಟನಾತ್ಮಕ ಸಭೆಯಲ್ಲಿ ರೆಡ್ಡಿ ರಾಮುಲು ಭಾಗಿಯಾಗಿದ್ದಾರೆ. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇಬ್ಬರು ನಾಯಕರ ಕೈ ಹಿಡಿದು ಎತ್ತಿ ಒಂದಾಗಿರೋದನ್ನ ಸಾರಿ ಸಾರಿ ಹೇಳಿದ್ದಾರೆ. ಅಕ್ಕಪಕ್ಕ ಕುಳಿತ ಇಬ್ಬರು ನಾಯಕರು ಎಲ್ಲವನ್ನೂ ಮರೆತು ಮಾತನಾಡ್ತಿದ್ರು. ಹಳೆಯ ದಿನಗಳಂತೆ ಇಬ್ರು ವೇದಿಕೆ ಹಂಚಿಕೊಂಡಿದ್ರು. ಇದನ್ನ ನೋಡಿದ್ರೆ ಬಹುತೇಕ ಸಂಘಟನಾತ್ಮಕ ಸಭೆ ರೆಡ್ಡಿ ಶ್ರೀರಾಮುಲು ಒಂದು ಮಾಡೋಕೆ ಆಯೋಜಿಸಿದಂತೆ ಕಾಣುತ್ತಿತ್ತು. ಸ್ವತಃ ಜನಾರ್ದನ ರೆಡ್ಡಿ ನಮ್ಮನ್ನ ಒಂದು ಮಾಡ್ತೀನಿ ಅನ್ನೋದು ಮೂರ್ಖತನ. ನನ್ನ ರಾಮುಲು ಮಧ್ಯೆ ಏನಿಲ್ಲ, ನಾವಿಬ್ಬರು ಜೀವದ ಗೆಳೆಯರು, ನಮ್ಮನ್ನ ದೂರ ಮಾಡ್ತೀನಿ ಅನ್ನೋದು ಮೂರ್ಖತನ ಎಂದು ರಾಮುಲುರನ್ನ ರೆಡ್ಡಿ ಕೊಂಡಾಡಿದ್ರು. ನನ್ನ ಶ್ರೀರಾಮುಲು ಮಧ್ಯೆ ಯಾವತ್ತಾದ್ರೂ ಕೂಡ ಯಾರಾದ್ರೂ ಕೂಡ ಮಧ್ಯಸ್ಥಿಕೆ ಮಾಡಬಹುದಂತ ಯೋಚನೆ ಮಾಡಿದರೆ ಅವರಂತ ಮೂರ್ಖರು ಈ ಭೂಮಿ ಮೇಲೆ ಇರೋದಿಲ್ಲ. ಯಾರ ಅವಶ್ಯಕತೆ ಕೂಡ ಇಲ್ಲ. ಚಿಕ್ಕ ವಯಸ್ಸಿಂದ ಕೂಡ ರಾಜಕೀಯ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಮಗುವಿನಿಂದ ಹಿಡಿದು ಸ್ನೇಹ, ನಿಜವಾದ ಸ್ನೇಹ, ಮಧ್ಯದಲ್ಲಿ ನಾವೇನು ಪುರಾಣಗಳು ಓದ್ತಾ ಇರ್ತೀವಿ, ನಮ್ಮಿಬ್ಬರ ಮಧ್ಯದಲ್ಲಿ ಆಗಿರುವಂತ ಜಗಳ ಅದು ಯಾರಾದ್ರೂ ಲಾಭ ಪಡ್ಕೋಬೇಕಂತ ಯೋಚನೆ ಮಾಡಿದ್ರೆ ಅವರು ಮೂರ್ಖರಾಗ್ತಾರೆ. ನಾವಿಬ್ಬರನ್ನ ಸರಿ ಮಾಡಬೇಕಂದ್ರೆ ಅವರು ಮೂರ್ಖರಾಗ್ತಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಳಿ ಬಳಿ ಖಾಸಗಿ ಹೋಟೆಲ್ನಲ್ಲಿ ಸಂಘಟನಾತ್ಮಕ ಸಭೆ ಆಯೋಜನೆ ಮಾಡಲಾಗಿತ್ತು. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ಲಾ ನಾಯಕರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ರಾಮುಲು ರೆಡ್ಡಿ ಮತ್ತೆ ಒಂದಾಗ್ತಿದ್ದಾರೆ ಅನ್ನೋದನ್ನ ಕಲ್ಯಾಣ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳಬೇಕಿತ್ತು. ಸಹಜವಾಗಿ ಇಬ್ಬರ ನಡುವೆ ವೈಮನಸ್ಸು ಉಂಟಾದಾಗ ಚುನಾವಣೆ ಮೇಲೆ ಪರಿಣಾಮ ಬೀರಿತ್ತು. ವೈಮನಸ್ಸು ಮರೆತು ಒಂದಾದ ಬಳಿಕ ವಿಜೇಂದ್ರ, ರೆಡ್ಡಿ ಹಾಗೂ ರಾಮುಲು ಸೇರಿ ಬಳ್ಳಾರಿ ಬಿಜೆಪಿ ನಾಯಕರ ಜೊತೆ ಇಂಡೋರ್ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ನಲ್ಲಿ ಇಬ್ಬರು ನಾಯಕರು ವೈಮನಸ್ಸು ಮರೆತು ಒಂದಾಗಿದ್ದಾರೆ. ಕಾರ್ಯಕರ್ತರನ್ನ ಜೋಡಿಸಬೇಕೆಂದು ಸಲಹೆ ಕೊಟ್ಟಿದ್ದಾರೆ. ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕಾರ್ಯಕರ್ತರುಗಳು ಅಲ್ಲಿದ್ದಂತ ವೈಮನಸ್ಸುಗಳು, ಅಲ್ಲಿದ್ದಂತ ಕಚ್ಚಾಟಗಳು, ಅಲ್ಲಿದ್ದಂತ ತೊಂದರೆಗಳೆಲ್ಲ ಕೂಡ ಬಗೆಹರಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದೀವಿ. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಾನು ಯಾವುದೇ ಇಲ್ಲ ಅಂತ ಹೇಳಿದೆ. ಮತ್ತೆ ನಾವು ಕೂಡಿದೀವಿ, ಎಲ್ಲರೂ ಕೂಡ ಒಂದಾಗಬೇಕನ್ನಂತ ಕಾರಣದಿಂದ ನನ್ನಿಂದಲೇ ಪ್ರಾರಂಭ ಆಗ್ಬೇಕಂದ್ರೆ ನಾನೇ ಪ್ರಾರಂಭ ಮಾಡಿದ್ದೀನಿ. ಪ್ರಾರಂಭ ಮಾಡಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಈ ಭಾಗದಲ್ಲಿ. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನ, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ. ಸಂತೋಷ ಇದೆ. ಅವರಿಬ್ಬರು ಸಹ ಪಕ್ಷದ ಬಗ್ಗೆ ನಿಷ್ಠೆನ ಇಟ್ಕೊಂಡು ಪಕ್ಷವನ್ನ, ಸಂಘಟನೆ ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬಾ ಸಂತೋಷ. ಒಟ್ಟಾರೆ ರಾಮುಲು ರೆಡ್ಡಿ ಒಂದು ಮಾಡೋ ಮೂಲಕ ವಿಜೇಂದ್ರ ತಂದೆಯ ಹಾದಿ ಹಿಡಿದಿದ್ದಾರೆ. ತನ್ನ ತಂದೆಯನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದವರ ಕೈ ಹಿಡಿದು ಕಾರ್ಯಕರ್ತರಿಗೆ ಸಂದೇಶ ಸಾರಿದ್ದಾರೆ. ಮೇಲ್ನೋಟಕ್ಕೆ ಒಂದಾದಂತೆ ಮಾತನಾಡಿದ್ರು. ರಾಮುಲು ಗಮನಿಸಿದ್ರೆ ಒಳಗೊಳಗೆ ಕೋಪ ಇದ್ದಂತೆ ಕಾಣುತ್ತೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.